ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ಇವತ್ತೊಂದು 25 ಎಕರೆ ಬೌಂಡ್ರಿ ಇರೋಂಥ ಒಂದು ಜಾಗನ ತೋರಿಸ್ತೀನಿ. ಇದು ನೋಡಿ, ಈ ಜಾಗ ಮೇನ್ ರೋಡಿಂದ ಎಂಟ್ರೆನ್ಸ್ ಇದೆ. ಇದು ಮೇನ್ ರೋಡು, ತಾರ್ ರೋಡು. ಇದೇ ಜಾಗ. ಮೇನ್ ರೋಡಿಗೆ ಸುಮಾರು ಜಾಗ ಬರುತ್ತೆ. ಈ ಜಾಗ ನಿಮಗೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿಗೆ ಬರುತ್ತೆ. ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ಇದು 2 ಕಡೆಯಿಂದ ಎಂಟ್ರೆನ್ಸ್ ಇದೆ. ಇದು ನೋಡಿ ಮೇನ್ ರೋಡಿಂದ ಎಂಟ್ರೆನ್ಸು, ಮತ್ತು ಇನ್ನೊಂದು ಮೇನ್ ರೋಡಿಂದ 50 ಮೀಟ್ರ್ ಒಳಗಡೆ ಹೋದರೆ ಅಲ್ಲಿಂದ ಒಂದು ಎಂಟ್ರೆನ್ಸ್ ಸಿಗುತ್ತೆ. ಅಲ್ಲೂ ಮುಖ್ಯ ರಸ್ತೆಗೇನೆ ಇದೆ ಜಾಗ, ಮಣ್ ರೋಡಿಗೆ ಇದೆ ಫುಲ್ಲು. ಇದೇ ಪ್ರಾಪರ್ಟಿ ನೋಡಿ. ಇದು ಮೇನ್ ರೋಡಿಂದ ಎಷ್ಟು ಒಂದು 50 ಮೀಟ್ರ್ ಎಂಟ್ರೆನ್ಸ್ ಬರುತ್ತೆ ಅಷ್ಟೇ. ನೋಡಿ, ಇದೆ ಎಂಟ್ರೆನ್ಸು. ಇದು ಮೊದಲು ತುಂಬ ಕಂಡೀಷನ್ ತೋಟ, ಅದನ್ನು ಮೇಂಟೈನ್ ಮಾಡಿದ್ರೆ ಅದೆಲ್ಲ ಫುಲ್ಲು ಹಾಳಾಗೋಗಿದೆ. 25 ಎಕರೆ ಬೌಂಡ್ರಿಲಿ 3 ಥರ ಜಾಗ ಸಿಗುತ್ತೆ. ಇದರಲ್ಲಿ 5 ಎಕರೆ ಗದ್ದೆ ಬರುತ್ತೆ, ಬಾಕಿದೆಲ್ಲ ಖಾಲಿ ಜಾಗ. ಮತ್ತು ದೀಣೆ ಬರುತ್ತೆ, ಒಂದು 2.5-3 ಎಕರೆ ದೀಣೆ ಬರುತ್ತೆ. ತುಂಬ ವ್ಯೂ ತುಂಬ ಚೆನ್ನಾಗಿದೆ. ರೆಸಾರ್ಟ್ ಮಾಡೋಂಥವ್ರಿಗೆಲ್ಲ ಒಂದು ಒಳ್ಳೆ ಜಾಗ ಇದು. ತೋಟನೂ ಮಾಡ್ಬೋದು, ರೆಸಾರ್ಟು ಮಾಡ್ಬೋದು. ಮತ್ತು ಗದ್ದೆಲಿ 5 ಕೆರೆ ತೆಗೆದಿದ್ದಾರೆ. ನೀರಿಗೇನು ತೊಂದರೆ ಇಲ್ಲ, ತುಂಬ ಅನುಕೂಲ ಇದೆ ನೀರಿಗೆ. ಇದೇ ನೋಡಿ ದೀಣೆ, ಒಳ್ಳೆ ವ್ಯೂ ಇದೆ, ತುಂಬ ಒಳ್ಳೆ ಪ್ರಾಪರ್ಟಿ. ಈ ದೀಣೆಯಲ್ಲಿ ಯಾವುದೇ ರೀತಿ ಬೆಳೆ ಬೆಳೆದಿಲ್ಲ, ಫುಲ್ಲಾಗಿ ಖಾಲಿ ಇದೆ ಜಾಗ ಇದು. ನೋಡಿ, ಇದು ದೀಣೆ. ಯಾರಾದರೂ ಈ ಪ್ರಾಪರ್ಟಿಗೆ ಬೈಯರ್ ಇದ್ದರೆ ನನ್ನ ನಂಬರಿಗೆ ಫೋನ್ ಮಾಡಿ. ವಿನು ರಿಯಲ್ ಎಸ್ಟೇಟ್, ಕೊಡ್ಲಿಪೇಟೆ. ನನ್ನ ನಂಬರು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಹಾಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನನಗೆ ಫೋನ್ ಮಾಡಿ, ನಾನು ಅದ್ರ ಬಗ್ಗೆ ಎಲ್ಲ ಫುಲ್ಲು ಡೀಟೇಲ್ ತಿಳಿಸ್ತೀನಿ. ಇದು ನೋಡಿ, ತೋಟ ಮಾಡಿ ತೋಟನ ಮೇಂಟೈನ್ ಮಾಡ್ದಲ್ಲೇ ಹಾಳು ಬಿದ್ದಿರೋ ತೋಟ ಇದು. ತುಂಬ ಮರಗಳಿದೆ, ಜಂಗಲ್ ವುಡ್ ಇದೆ, ಹಲಸಿನ ಮರ, ಮಾವಿನ ಮರ, ನೇರಳೆ ಮರ, ಹತ್ತಿ ಮರ ಅಂಥ ಮರಗಳಿದೆ. ಗದ್ದೆಯಲ್ಲಿ ಫುಲ್ಲು ಎಲ್ಲ ಕೆರೆ ಮಾಡಿಬಿಟ್ಟಿದ್ದಾರೆ. ಗದ್ದೆ ಅಂತ ಹೇಳೋಕ್ಕಾಗಲ್ಲ, ಫುಲ್ಲೆಲ್ಲ ಗದ್ದೆ, ಎಲ್ಲ ಗದ್ದೆಗೂ ಕೆರೆ ಮಾಡಿದ್ದಾರೆ. ನೀರಿನ ಅನುಕೂಲತೆ ತುಂಬ ಚೆನ್ನಾಗಿದೆ. ನಾನು ಕೆರೆ ತೋರಿಸ್ತೀನಿ ನೋಡಿ. ಇವಾಗ ಎಲ್ಲ ಕೆರೆಯಲ್ಲೂ ನೀರಿದೆ. ಇದೆ ನೋಡಿ ಕೆರೆ, ಇಲ್ಲಿ ಕಾಣ್ತಿದೆಯಲ್ಲ ಅದು ಕೆರೆ. ಇದೊಂದು ಕೆರೆ, ಅದೊಂದು ಕೆರೆ ಪಕ್ಕ, ಇದೊಂದು ಕೆರೆ ನೋಡಿ. 3 ಕೆರೆ ಇಲ್ಲೇ ಕಾಣ್ತಾ ಇದೆ, ಇನ್ನೊಂದು ಕೆರೆ ಪಕ್ಕ ಇದೆ, ಅದು ದೊಡ್ಡ ಕೆರೆ ಅದು. ಇದೆ ನೋಡಿ ಕೆರೆ. ಯಾರಾದರೂ ಈ ಪ್ರಾಪರ್ಟಿಗೆ ಬೈಯರ್ ಇದ್ದರೆ ನನ್ನ ನಂಬರಿಗೆ ಫೋನ್ ಮಾಡಿ. ಹಾಗೆ ನಮ್ಮ ವಿಡಿಯೋನ ಶೇರ್ ಮಾಡಿ. ಇದೆ ನೋಡಿ ಕೆರೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನನ್ನ ನಂಬರಿಗೆ ಫೋನ್ ಮಾಡಿ. ನಾನು ಇದ್ರ ಬಗ್ಗೆ ಫುಲ್ ಎಲ್ಲ